ಫ್ರೆಂಡ್ಸ್, ಇವತ್ತಿನ ಮಸ್ತಿ ಜಂಕ್ಷನ್ ಅಲ್ಲಿ ಮಸ್ತಿ ಮಾಡಕ್ಕೆ ನಾನು ನಿಮ್ಮನೆ ಹುಡುಗಿ ಕಾವ್ಯ ಇದೀನಿ. ಹಾಗೆ ನನ್ ಜೊತೆಗೆ ಹಾಫ್ ಟಿಕೆಟ್ ಪ್ರಜ್ಞಾ ಇದಾಳೆ. ವೆಲ್ಕಮ್ ಟು ದ ಶೋ ಪ್ರಜ್ಞಾ. ಥ್ಯಾಂಕ್ ಯು. ಇನ್ನೇನಂತಾರೆ ಟಿಕೆಟ್ ಅಂದ್ಬಿಟ್ಟು ಸೊ ನಾನೀಗ ದೊಡ್ಡವಳಾಗಿದ್ದೀನಿ, ಫಸ್ಟ್ PU. ನಾನು ಈಗ ಬೆಳೆದು ದೊಡ್ಡವಳಾಗಿದ್ದೀನಿ ಮಮ್ಮಿ. ಫಸ್ಟ್ PU. ನಾನು ಡಿಗ್ರಿ ಮುಗಿಸಿದೀನಿ. ಅಕ್ಕ ಅಂತ ಕರಿ. ಓಕೆ, ಹಂಗೆ ಮಸ್ತಿ ಮಾಡೋಣ. 4-5 ತರ ಅಕ್ಕ ಅಂತ ಕರೆದು ತೋರ್ಸ್ ನೋಡೋಣ. ಅಕ್ಕ, ಕಾವ್ಯಕ್ಕ, ಅಕ್ಕ ಅಷ್ಟೇ. ಜಾಸ್ತಿ ಕಷ್ಟ ಆಗೋಗುತ್ತೆ. ಓಕೆ, ಹೇಳಮ್ಮ ತಂಗಿ. ಸೊ 10th ಸ್ಟ್ಯಾಂಡರ್ಡ್ ಅಂತೂ ಇಂತೂ ಮುಗಿಸಿದಾಯ್ತು. ಬಾಬಾ ಫಿಲ್ಮ್ ಮಾಡುವಾಗ 14 ವರ್ಷ. 9th ಸ್ಟ್ಯಾಂಡರ್ಡ್. ಅದಕ್ಕಿಂತ ಮುಂಚೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಫಿಲ್ಮ್ ಲ್ಯಾಂಡ್ ಬಂದೆ ಅಷ್ಟೇ. ಯಾವ ಮೂವಿ? ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ. ಹೆಂಗೆ ಮೂವಿ ಲ್ಯಾಂಡ್ ಪರಿಚಯ? ಆಕ್ಚುಲಿ ಬೇಸಿಕಲಿ ಕ್ಲಾಸಿಕಲ್ ಡ್ಯಾನ್ಸ್ ನಾನು. ಲೈಕ್ ದಟ್ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯ ಟೀಮ್ ನಾನೊಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರುವಾಗ ನೋಡಿ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು. ಪಲ್ಲಕ್ಕಿ ಸರ್, ಹೌದು. ಸೊ ಇದಕ್ಕೆ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಸೆಲೆಕ್ಟ್ ಆದೆ. ಸೊ ದೇವ್ರದ್ದು ಮೂವಿ ಅನ್ಕೊಂಡು ಸುಮ್ಮನೆ ಮಾಡ್ದೆ, ಅದೇ ಕಂಟಿನ್ಯೂ ಆಗ್ತಾ ಬಂತು. ಒಳ್ಳೆ ಸ್ಟಾರ್ಟ್ ದೇವ್ರದ್ದು. ಮತ್ತೆ ಬಾಬಾ ಮೂವಿಯಲ್ಲಿ ಫುಲ್ ಟೈಮ್ ಫುಲ್ ಫ್ಲೆಜ್ಡ್ ಹೀರೋಯಿನ್ ಅಲ್ವಾ? ಸೊ ಅವಾಗ ನಿಂಗೆ ಅನ್ಸ್ಲಿಲ್ವಾ ಇನ್ನು ಪುಟ್ ವಯಸ್ಸು ನಂದು, ಯು ಸ್ಟಿಲ್ ನಾಟ್ ಮೆಚೂರ್ಡ್ ಎನಫ್ ಟು ಹ್ಯಾಂಡಲ್ ಥಿಂಗ್ಸ್ ಅಂತ ನಿಂಗೆ ಯಾವಾಗ ಅನ್ಸಿಲ್ವಾ? ಅಥವಾ ಯಾರು ಹ್ಯಾಂಡಲ್ ಮಾಡ್ತಾರೆ? ಆಕ್ಚುಲಿ ಎವ್ರಿಥಿಂಗ್ ಮೈ ಮಾಮ್ ವಿಲ್ ಹ್ಯಾಂಡಲ್. ವಾಟ್ ಎವರ್ ನಾನು ಏನೇ ಒಂದು ಮಾತಾಡೋದ್ರಾಗ್ಲಿ ಮೈ ಮಾಮ್ ವಿಲ್ ಹ್ಯಾಂಡಲ್. ಇನ್ನು ಮಿಕ್ಕಿದೆಲ್ಲ ಆಕ್ಟಿಂಗ್ ಹೋಗಿ ಆಕ್ಟ್ ಮಾಡು ಅಂದ್ರೆ ಹೋಗಿ ಆಕ್ಟ್ ಮಾಡ್ತೀನಿ ಅಷ್ಟೇ. ಬಟ್ ವಾಟ್ ಎವರ್ ಥಿಂಗ್ ಏನೇ ಒಂದು ಮಾತಾಡೋದಾಗ್ಲಿ ಅಮ್ಮ ಮಾತಾಡ್ತಾರೆ. ಗಣೇಶ ಮತ್ತೆ ಬಂದ ಅಲ್ಲಿ ಮದ್ವೆ ಆಗಿರೋ ಒಂದು ಹುಡುಗಿ ಕ್ಯಾರೆಕ್ಟರ್. ಸೊ ಅದ್ ಹೆಂಗ ಒಪ್ಕೊಂಡೆ ನೀನು 15 ವರ್ಷಕ್ಕೆಲ್ಲ ಆ ಕ್ಯಾರೆಕ್ಟರ್? ಯು ಥಿಂಕ್ ಅದೇ ಒಂದು ಬ್ರ್ಯಾಂಡ್ ಆಗ್ಬಿಡ್ತೀನಿ ಅಂತ ಎಲ್ಲೂ ಭಯ ಆಗ್ಲಿಲ್ವಾ ನಿಂಗೆ? ಅನಿಸ್ಲಿಲ್ಲ, ಬಿಕಾಸ್ ಆಫ್ಟರ್ ದಟ್ ಐ ಡಿಡ್ ಪ್ರೀತ್ಸೆ ತಕ್ಷಣ ಪ್ರೀತ್ಸೆ ರಿಲೀಸ್ ಆಯ್ತು. ಬಿಕಾಸ್ ಗಣೇಶ ಮತ್ತೆ ಬನದಲ್ಲಿ ಇಟ್ ವಾಸ್ ವೆರಿ ಗುಡ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಒಂದ್ ಸೀನ್ ಹೇಳಿದ ತಕ್ಷಣ ತುಂಬಾ ನಗು ಬರುತ್ತೆ. ಜೋಕ್ ಹೇಳ್ದೆ ನಂಗೆ. ಹೆಂಗ್ ನಕ್ಕಿದದು? ಆಕ್ಚುಲಿ ನಂಗೆ ಹುಷಾರಿರ್ಲಿಲ್ಲ ಆ ಟೈಮಲ್ಲಿ. ಮೈ ವಾಯ್ಸ್ ವಾಸ್ ನಾಟ್ ಗುಡ್ ಅಟ್ ಆಲ್, ಗುಡ್ ಕಂಡೀಷನ್ ಅಲ್ಲೇ ಇರ್ತಿದ್ದಿಲ್ಲ. ಸೊ ಅವ್ರ ಜೋಕ್ ಹೇಳಿದ ತಕ್ಷಣ ನಗು ಬಂತು. ಬಟ್ ನನ್ ನಗು ಹೆಂಗಿತ್ತು ಅಂದ್ರೆ ಕ್ರಾಕಿ ನಗು ಇತ್ತು. ಅದಕ್ಕೆ ಎಲ್ಲರೂ ನಗಕ್ ಸ್ಟಾರ್ಟ್ ಮಾಡಿದ್ರು ಅಲ್ಲಿ. ಬಟ್ ಹೆಂಗ ಅವಾಗ ನಕ್ಕಿದ್ದು ಹೇಳಿ? ಜೋಕ್ ಹೇಳಿದೀನಿ ನಗೆ ಅಂತ ನಕ್ಕಿದ್ರೆ ಟಿವಿ ಆಫ್ ಮಾಡ್ಬಿಡ್ತೀನಿ. ಪ್ಲೀಸ್ ಐ ಆಮ್ ಎ ಫ್ಯಾನ್ ಆಫ್ ದಟ್. ಆಗಲ್ಲ. ದಪ್ಪ ಆಗಿದ್ಯಾ ಪ್ರಜ್ಞಾ? ಈಗ ಬೇಕಂತನಾ? ಯಾಕೆ? ಸ್ವಲ್ಪ ದಪ್ಪ ಆಗ್ಬೇಕು ಅಂತ ಹೇಳಿದ್ರು. ಸೊ ಬಿಕಾಸ್ ಮುಂಚೆ ತುಂಬಾ ಸಣ್ಣ ಇದೆ, ತುಂಬಾ ಚಿಕ್ಕವಳ ತರಾನೇ ಕಾಣಿಸ್ತಿದೆ. ಇವಾಗ ಇನ್ನೇನು ಚಿಕ್ಕವಳಲ್ಲ, ಚಿಕ್ಕವಳ ತರ ಕಾಣಿಸಲ್ಲ. ಈಗ ನಾನು ಬೆಳೆದು ದೊಡ್ಡವಳಾಗಿದ್ದೀನಿ ಮಮ್ಮಿ. ಓಕೆ, ಸೊ ಪ್ರೀಚೆ ಕ್ಯಾರೆಕ್ಟರ್ ಎಲ್ಲೋ ಒಂದ್ ಕಡೆ ಒಂದಷ್ಟು ಒಂಥರ ಒಂದು ನೆಗೆಟಿವ್ ಶೇಡ್ ಕೊಡುವಂತದ್ದು ಒಂದು ಹಲವರ ಮನ್ಸಲ್ಲಿ ಬಂತು. ಸೊ ಈ ಹುಡುಗಿ ಯಾಕೆ ಈ ತರದ್ ಮಾಡ್ತಿದೆ? ಈ ತರದ್ ಒಂಥರ ತುಂಬಾ ಸೆಡಕ್ಟಿವ್ ಕ್ಯಾರೆಕ್ಟರ್ ಅದು. ಸೊ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ದಟ್ ಕ್ಯಾರೆಕ್ಟರ್? that character I liked it very much because ಗಣೇಶ ಮತ್ತೆ ಬಂದದಲ್ಲಿ ಹೋಮ್ಲಿ ಕ್ಯಾರೆಕ್ಟರ್ ಮಾಡಿದೆ. ಸಡನ್ ಆಗಿ ದಿಸ್ ಆಪೋಸಿಟ್ ಕ್ಯಾರೆಕ್ಟರ್ ಮಾಡಿದ ತಕ್ಷಣ ಮುಂಚೆ ಅನ್ಕೊಂಡಿರ್ತಾರೆ ಎಲ್ಲರಿಗೂ ಗಣೇಶ ಮತ್ತೆ ಬಂದ ನೋಡಾದ್ಮೇಲೆ ಶಿ ಕ್ಯಾನ್ ಡೂ ಎನಿ ಗ್ಲಾಮರಸ್ ಕ್ಯಾರೆಕ್ಟರ್ ಅಂಡ್ ಆಲ್ ಅಂತ. ಸೊ ಸಡನ್ ಆಗಿ ಚೇಂಜ್ ಕೊಟ್ಟ ತಕ್ಷಣ ಎವ್ರಿ ಒನ್ ಶಾಕ್ ಆಗೇ ಆಗುತ್ತೆ. ಸೊ ಪ್ರಜ್ಞಾ ಶಿಲ್ ಡೂ ದಿಸ್ ಕ್ಯಾರೆಕ್ಟರ್ ಆಲ್ಸೋ ಅಂತ. ಸೊ ದಟ್ ವಾಸ್ ನಾಟ್ ಮೈ ನೆಗೆಟಿವ್ ಶೇಡ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಫಾರ್ ಮೀ ಇಟ್ ವಾಸ್ ವೆರಿ ಗುಡ್. ಐ ಲೈಕ್ ದ ಕ್ಯಾರೆಕ್ಟರ್ ವೆರಿ ಮಚ್. ಹೆಂಗಮ್ಮ ಇಷ್ಟೊಂದು ಬುದ್ಧಿ ಬಂತು ನಿಂಗೆ? ಅದು ಹಾಗೆ. ಓಕೆ, ಮನೇಲಿ ಏನು ಹೇಗ್ ಟೈಮ್ ಪಾಸ್ ಮಾಡ್ತೀಯ ಪ್ರಜ್ಞಾ? ಒಂದೊಂದ್ಸರಿ ಅನ್ಸ್ಬಿಡುತ್ತೆ ಫ್ರೀ ಆಗಿರ್ಬೇಕು ಅಂತ. ಒಂದೊಂದ್ಸರಿ ಲೈಕ್ ನಾನು ಜಾಸ್ತಿ ಟೈಮ್ ನ ಡ್ಯಾನ್ಸ್ ಕ್ಲಾಸಸ್ ಅಲ್ಲಿ ಸ್ಪೆಂಡ್ ಮಾಡಕ್ ಇಷ್ಟಪಡ್ತೀನಿ. ಇನ್ನು ಭರತನಾಟ್ಯಂ ಪ್ರಾಕ್ಟೀಸ್ ಮಾಡ್ತಾ ಇದೀನಿ. ಈ ವರ್ಷ ನಾನು ಸೀನಿಯರ್ ಎಕ್ಸಾಮ್ ತಗೊಳ್ತೀನಿ. ಜೂನಿಯರ್ ಎಕ್ಸಾಮ್ ಆಯ್ತು. ಓಕೆ, ಸೊ ಲೈಕ್ ಐ ವಿಲ್ ಗೋ ಟು ಹಿಪ್ ಹಾಪ್ ಕ್ಲಾಸ್ ಅಂಡ್ ಆಲ್, ಜಿಮ್ ಅಂಡ್ ಆಲ್. ಐ ವಿಲ್ ವರ್ಕ್ ಔಟ್ ಅ ಲಾಟ್. ಸೊ ಅದಕ್ಕೆ ಸಣ್ಣ ಆಗ್ತೀನಿ, ದಪ್ಪಾಗಿದ್ದೀನಿ, ಸಣ್ಣ ಆಗ್ತೀನಿ. ಚಾಕ್ಲೇಟ್ಸ್ ಎಲ್ಲ? ಚಾಕ್ಲೇಟ್ಸ್ ಐ ವಿಲ್ ಈಟ್ ಅ ಲಾಟ್. ಐಸ್ ಕ್ರೀಮ್ ತುಂಬಾ ಇಷ್ಟ. ಬಟ್ ಜಾಸ್ತಿ ಇಷ್ಟ ಆಯ್ತು. ಚಾಕ್ಲೇಟ್ಸ್ ಜಾಸ್ತಿ ತಿಂತೀನಿ ಈಗ. ಜಾಸ್ತಿ ಚಾಕ್ಲೇಟ್ಸ್ ತುಂಬಾ. ಯಾರಿಗೂ ಕೊಡಲ್ಲ, ಶೇರ್ ಮಾಡಲ್ಲ ಚಾಕ್ಲೇಟ್ ಒಂದ್ ವಿಷಯದಲ್ಲಿ. ಬೇರೆ ವಿಷಯದಲ್ಲಿ ಐ ವಿಲ್ ಗಿವ್ ಎವ್ರಿ. ಹುಡುಗಿ ಕೆಟ್ಟ ಬಿಡಮ್ಮ, ಇಲ್ಲ ಸ್ವಲ್ಪ ದೊಡ್ಡವಳಾದ್ಮೇಲೆ ಕೊಡೋ ಬುದ್ಧಿ ಬರುತ್ತೆ. ಐ ವಿಲ್ ಗಿವ್. ಯಾವ್ದೇ ಒಂದು ವಿಷಯ ಇದ್ರು, ನಾನು ಏನೇ ಒಂದು ವಿಷಯ ಇದ್ರು ಐ ವಿಲ್ ಶೇರ್ ಇಟ್. ಬಟ್ ಚಾಕ್ಲೇಟ್ ವಿಷಯದಲ್ಲಿ ನೋ, ನಥಿಂಗ್. ಯಾರು ಬರ್ಬಾರ್ದು ನನ್ನ ಹತ್ರ, ಯಾರು ಬರ್ಬಾರ್ದು.
ಒಂಚೂರು ಕೊಡಲ್ಲ. ಯಾರಿಗೂ ಕೊಡಲ್ಲ. ನಂಗೂ ಕೊಡಲ್ವಾ? ನೋಡೋಣ, ಅಷ್ಟೇ ಮಾಡ್ತೀನಿ. ಮೋಸ. ಓಕೆ, ಸೊ ಅದು ಬಿಟ್ರೆ ಬೇರೆ ಏನು? ಶಾಪಿಂಗ್ ಹೋಗೋದು ಅಥವಾ ಫ್ರೆಂಡ್ಸ್? ಶಾಪ್ ಅ ಲಾಟ್. ಮೈಸೂರಲ್ಲಿ ಐ ವಾಸ್ ಹ್ಯಾವಿಂಗ್ ಫ್ರೆಂಡ್ಸ್ ನಾನು ಜಾಸ್ತಿ ಇನ್ನು ಸೊ ಜಾಸ್ತಿ. ನೀನ್ ಮೂಲತಃ ಮೈಸೂರಿನ ಹುಡುಗಿ? ಹೌದು, ನಾ ಮೈಸೂರಲ್ಲಿ ಇದ್ದಿದ್ದು. ರೀಸೆಂಟ್ಲಿ ನಾನು ಬ್ಯಾಂಗ್ಳೂರ್ ಶಿಫ್ಟ್ ಆದೆ. ಸೊ ನನ್ ಫ್ರೆಂಡ್ ಒಬ್ಬಳೇ ಇರೋದು, ನಾಟ್ಯ. ಶಿ ಇಸ್ ಮೈ ವೆರಿ ನೈಸ್ ನೇಮ್ ಅಲ್ಲ? ನೈಸ್ ನೇಮ್. ಅವಳು ಎವ್ರಿಥಿಂಗ್ ವಾಟ್ ಎವರ್ ಐ ಶೇರ್ ವಿತ್ ಹರ್ ಲಾಟ್. ಸೊ ನಾನೊಂದು ಪಾಸ್ ಆಗಿದ್ಕೆ ಅವಳೇ ಕಾರಣ ಅಂತಾನೆ ಹೇಳ್ಬೋದು, 10th ಪಾಸ್ ಆಗಿದ್ಕೆ. ಎಲ್ಲರೂ ನೋಡ್ತಿರ್ತಾರೆ. ನೋ ಬಿಕಾಸ್ ಅವಳು ಹೇಳಬೇಕು ಅವಳ ವಿಷಯ. ಬಿಕಾಸ್ ನಾ 3 days ಮುಂಚೆ ಓದಿರೋದು, ಅವಳು ಓದ್ತಿದ್ಲು, ನನಗೂ ಹೇಳ್ಕೊಟ್ಟು ಓದ್ತಿದ್ಲು. ದಟ್ ವಾಸ್ ವೆರಿ ಗುಡ್. ಫ್ರೆಂಡ್ಸ್, ನಾವೊಂದು ಚಾಕ್ಲೇಟ್ ಬ್ರೇಕ್ ತಗೊಂಡ್ ಬರ್ತೀವಿ. ಅದಾದ ನಂತರ ಪ್ರಜ್ಞಾ ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್ ಏನು ಅಂತ ನೀವು ತಿಳ್ಕೊಬಹುದು. ಟೇಕ್ ಅ ಬ್ರೇಕ್ ಅಂಡ್ ಸ್ಟೇ ಟ್ಯೂನ್ಡ್. ವೆಲ್ಕಮ್ ಬ್ಯಾಕ್ ಮಸ್ತಿ ಜಂಕ್ಷನ್ಗೆ. ನಾನು ಕಾವ್ಯ ತುಂಬಾ ಮಸ್ತಿ ಮಾಡ್ತಾ ಇದೀವಿ. ಸೊ ನಿಮ್ ಜೊತೆನೂ ನಾವು ಮಸ್ತಿ ಮಾಡ್ತೀವಿ ಈಗ. ಸೊ ಕಾವ್ಯ, ಹೆಂಗಿತ್ತು ಆಂಕರಿಂಗ್? ಯಾರ್ದು? ಆಂಕರಿಂಗ್ ಮಾಡೋದು ಹೆಂಗಿತ್ತು ಅಂದೆ. ಇಟ್ ವಾಸ್ ವೆರಿ ನೈಸ್ ಆಕ್ಚುಲಿ. ಆಂಕರಿಂಗ್ ಇಸ್ ವೆರಿ ಗುಡ್. ಐ ಲೈಕ್ ಆಂಕರಿಂಗ್ ಅ ಲಾಟ್. ಟಫ್ ಜಾಬ್ ಅಂತಾನೆ ಹೇಳ್ಬೋದು. ರೈಟ್, ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದಿತ್ತು. ಚಾಕ್ಲೇಟ್ ಬ್ರೇಕ್ ತಗೊಂಡಿದ್ವಿ. ಚಾಕ್ಲೇಟ್ ಅಂತ ಕೋರ್ಸಿಲ್ಲ, ಕಾಗೆ ಹಾರಿಸ್ಬಿಟ್ಟೆ. ಹಾಕೊಂಡಿದ್ದೀರಲ್ಲ ಬಟ್ಟೆ ಚಾಕ್ಲೇಟ್ ಕಲರ್. ನೀವು ಚಾಕ್ಲೇಟ್ ಕಲರ್ ಬಟ್ಟೆ ಹಾಕೊಂಡು ಚಾಕ್ಲೇಟ್ ತಿನ್ನಂಗ? ಅದ್ ಪರವಾಗಿಲ್ಲ, ಫುಲ್ ಬಟ್ಟೆ ಹಾಕೊಂಡ್ಮೇಲೆ ಸದ್ಯಕ್ಕೆ ಬಟ್ಟೆನೆ ತಿನ್ನು ಅಂದ್ಬಿಟ್ಟಿಲ್ಲ ನೀನು. ಓಕೆ, ಪ್ರಾಜೆಕ್ಟ್ಸ್ ಬಗ್ಗೆ. ಪ್ರಾಜೆಕ್ಟ್ ಫ್ಯೂಚರ್ ಏನಂದ್ರೆ ಮಳೆಬಿಲ್ಲೆ ರಿಲೀಸ್ ಆಗುತ್ತೆ. ಅದು ಶೂಟಿಂಗ್ ಆಗಿದೆ ನಂದು. ಸೊ ದೇವ್ರು ಮಾಡ್ತಾ ಇದೀನಿ ಅಟ್ ಪ್ರೆಸೆಂಟ್. ದೇವ್ರು ಮತ್ತೆ ಹರ. ದೇವ್ರು ವಿಜಿ ಜೊತೆ ಮಾಡ್ತಾ ಇದೀನಿ. ಹರ ಹೊಸಬ್ರು ವಸಂತ್ ಅಂತ. ಸೊ ಇಟ್ಸ್ ವೆರಿ ಗುಡ್ ಮೂವಿ ದೇವ್ರು. ಆಲ್ ಮೈ ಫ್ಯೂಚರ್ ಪ್ರಾಜೆಕ್ಟ್. ಈಗ ನಾನು ಮಾಡ್ತಾ ಇದೀನಿ. ಅಟ್ ಪ್ರೆಸೆಂಟ್ ಶೂಟಿಂಗ್ ನಡೀತಿದೆ. ರಿಲೀಸ್ಗಿರೋದು ಮಳೆಬಿಲ್ಲೆ. ಕಾಲೇಜ್ ಹೋಗ್ಯಾನಾ? ಹೋಗೇ ಸೆಕೆಂಡ್ PU ಡೈರೆಕ್ಟ್ ಕರೆಸ್ಪಾಂಡಿಂಗ್ ತಗೊಳ್ತಾ ಇದ್ದೀನಿ. ಗುಡ್. ಬಟ್ ಎರಡು ಮ್ಯಾನೇಜ್ ಬ್ಯಾಲೆನ್ಸ್ ಮಾಡ್ಬೇಕು. ತುಂಬಾ ಕಷ್ಟ ಅಲ್ಲ? ಈವನ್ 10th ಅಷ್ಟೇ ನಾನು ಕರೆಸ್ಪಾಂಡಿಂಗ್ಸ್ ತಗೊಂಡಿದ್ದೆ. 2 ಒಟ್ಟಿಗೆ ಬ್ಯಾಲೆನ್ಸ್ ಮಾಡಿದೆ. ಗುಡ್, ಆಲ್ ದಿ ಬೆಸ್ಟ್. ಸೊ ಪ್ರಜ್ಞಾ ನಾನ್ ನೋಡಿರೋ ತರ ತುಂಬಾ ತರಲೆ ಹುಡುಗಿ. ಅಮ್ಮನ ಮೇಲೆ ತುಂಬಾ ಡಿಪೆಂಡ್ ಆಗ್ತಾರೆ ಜಾಸ್ತಿ. ಸೊ ಹೆಂಗೆ ಮನೇಲಿ ಹೇಗಿರ್ತೀಯ ನೀನು? ಮನೇಲಿ ಒಬ್ಳೆ ಮಗಳ? ಒಬ್ಳೆ ಮಗಳು. ಅಪ್ಪ ಅಮ್ಮ ಫುಲ್ ಕಾಟ ಹಂಗಿದ್ರೆ? ತುಂಬಾ ಕೊಡ್ತೀನಿ. ಯಾಕಂದ್ರೆ ಒಬ್ಳೆ ಮಕ್ಳು ಇರ್ಬೇಕಾದ್ರೆ ಅಪ್ಪ ಅಮ್ಮನ್ ತುಂಬಾ ಫ್ರೆಂಡ್ ಆಗಿ ಹೋಗ್ತಾರೆ. ತುಂಬಾ ಜಾಸ್ತಿ, ತುಂಬಾ ಅಟ್ಯಾಚ್ಮೆಂಟ್ ಬಂದ್ಬಿಡತ್ತೆ ಜಾಸ್ತಿ. ಅಮ್ಮಂಗೆ ನಾನು ಜಾಸ್ತಿ ಅಟ್ಯಾಚ್ ಆಗಿರ್ತೀನಿ. ಬಿಕಾಸ್ ನನ್ಗೆ ಅಮ್ಮ ಬಿಟ್ಟಿರಕ್ ಆಗಲ್ಲ. ಅಂಡ್ ಈಗ ಅಟ್ ಪ್ರೆಸೆಂಟ್ ಒಂದು ಡಾಗ್ ಪಪಿ ತಗೋ ಬಂದಿದೀವಿ. ಸೊ ಅದನ್ನ ಮುದ್ದು ಮಾಡಿದಾಗ ಸ್ವಲ್ಪ ಜೆಲಸ್ ಆಗುತ್ತೆ. ಆಗ್ಲಿ ಆಗ್ಲಿ. ಓಕೆ, ಚಾಕ್ಲೇಟ್ ಬಿಟ್ಟು ಬೇರೆ ಏನು ನಿನ್ಗೆ ಇಷ್ಟ? ತುಂಬಾ ಇಷ್ಟ? ಸೆಟಲಿ ಚಿತ್ರಾನ್ನ ತುಂಬಾ ಇಷ್ಟ. ಅಯ್ಯೋ, ಚಿತ್ರಾನ್ನ ಸ್ಮೆಲ್ ಬಂದ್ರೆ ತುಂಬಾ ತಡ್ಕೊಳ್ತೀನಿ, ತಿನ್ನಕ್ ಆಗಲ್ಲ ನನಗೆ. ಬಿಕಾಸ್ ಅನ್ನ ತಿಂದ್ರೆ ಜಾಸ್ತಿ ದಪ್ಪ ಆಗೋಗ್ತೀನಿ. ಸೊ ದಟ್ಸ್ ವೈ ಸ್ವಲ್ಪ ಚಿತ್ರಾನ್ನ ತಿಂತೀನಿ. ಚಿತ್ರಾನ್ನ ಇಷ್ಟ ತುಂಬಾ. ಬರೀ ಸೆಟಲ್ ಮಾತ್ರನಾ? ಸೆಟಲ್ ಮನೇಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಚಿತ್ರಾನ್ನ. ಅದ್ಬಿಟ್ಟು ಏನೋ ಚಿತ್ರಾನ್ನ ಇಟ್ಕೊಂಡು ಹಾಡನ್ ಬರ್ದವ್ರು ಕವಿರಾಜ್ ಅವ್ರು ಬರೆಯುವಾಗ ಮೋಸ್ಟ್ಲಿ ನಿನ್ ಮಾತನ್ ಕೇಳ್ಬಿಟ್ಟಾಗ ಬರ್ದ್ಬಿಟ್ಟಿದ್ದಾರೆ ಅನ್ಸುತ್ತೆ. ಚಿತ್ರಾನ್ನ ಸಾಂಗ್ ಬಂದ ಚಿತ್ರಾನ್ನ ಅಂತ ನೋಡ್ತಾರೆ. ಚಿತ್ರಾನ್ನ. ಸೊ ಮನೇಲಿ ತುಂಬಾ ಕೋಪ ಬಂದಾಗೆಲ್ಲ ಏನ್ ಮಾಡ್ತೀಯ ನೀನು? ಒಬ್ಳೆ ಮಗಳಿದ್ದಾಗ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ ಬರುತ್ತೆ ಜಾಸ್ತಿ. ಕೋಪ ಬಂದಾಗ ಏನು ಮಾತಾಡಲ್ಲ. ನಂಗೆ ಕೋಪ ಬಂದಾಗ ಅಳು ಬರುತ್ತೆ. ಅದೊಂದು ದಟ್ಸ್ ಮೈ ವೀಕ್ನೆಸ್. ಸೇಮ್ ಪಿಂಚ್. ನಂಗೆ ಕೋಪ ಬಂದಾಗ ತುಂಬಾ ಅಳು ಬರುತ್ತೆ. ಕೋಪ ಬಂದಾಗ ಏನ್ ಮಾಡ್ತೀನಿ ಅಂದ್ರೆ ರೂಮ್ ಹೊಟ್ಟೋಗ್ತೀನಿ, ಬಾಗ್ಲ ಹಾಕೊಳ್ತೀನಿ. ಆಗ ನಮಗ ಇನ್ನೂ ಕೋಪ. ಓಕೆ, ಅಮ್ಮ ಯಾವಾಗೂ ಹೇಳೋ ಡೈಲಾಗ್ ಯಾವ್ದು? ಬೈಯೋ ಡೈಲಾಗ್? ಬೈಯೋ ಡೈಲಾಗ್ ತುಂಬಾ ಡಿಫ್ರೆಂಟ್ ಆಗಿ ಹೇಳ್ತಾ ಇರ್ತಾರೆ. ಆದ್ರೆ ಒಂದ್ ಯಾವಾಗ್ಲೂ ನೀನ್ ಬರ್ತೀಯೋ ಇಲ್ಲ ನಾನ್ ಬರ್ಲೋ ಅಂತಾರೆ. ಆಕ್ಚುಲಿ ಬಾ ಅಂದ್ರೆ ಹೋಗಲ್ಲ ನಾನು. ನಮ್ಮ ಅಮ್ಮಂಗ್ ಜಾಸ್ತಿ ಕೋಪ ಬರುತ್ತೆ. ಯಾವ ತರ ಅಮ್ಮನ್ ಇಮಿಟೇಟ್ ಮಾಡ್ತೀಯ ನೀನು? ಇಮಿಟೇಟ್ ತುಂಬಾ ವೇಸ್ ಅಲ್ಲಿ ಮಾಡ್ತೀನಿ. ತುಂಬಾ ಪಾಪ ಮಮ್ಮಿ ತುಂಬಾ ಕಾಟ ಕೊಡ್ತೀನಿ. ತುಂಬಾ ಪಾಪ ಮಮ್ಮಿ. ಬಿಕಾಸ್ ಯಾವ್ದೇ ಒಂದು ವಿಷಯದಲ್ಲೂ ಜಾಸ್ತಿ ಇಮಿಟೇಟ್ ಮಾಡ್ತೀನಿ ನಾನು. ಮಮ್ಮಿ ನಾನ್ ಕರೆದ ತಕ್ಷಣ ಬಂದ್ಬಿಡ್ಬೇಕು. ಮಮ್ಮಿ ಕರೆದ ತಕ್ಷಣ ನಾನು ಒಂದೊಂದ್ಸರಿ ಹೋಗ್ತೀನಿ, ಒಂದೊಂದ್ಸರಿ ಹೋಗಲ್ಲ ನಾನು. ಅದು ಮಮ್ಮಿಗೆ ತುಂಬಾ ಕೋಪ ಬರುತ್ತೆ. ನೀನ್ ಕರೆದ ತಕ್ಷಣ ನಾನ್ ಬರ್ಬೇಕು, ನಾನ್ ಕರೆದ ತಕ್ಷಣ ನೀನ್ ಬರಲ್ವಾ ಅಂತ. ಈಗ ರೀಸೆಂಟ್ ಹಿಟ್ ಪ್ರಜ್ಞಂದು ಅಂದ್ರೆ ಪ್ರೀಚೆ ಮೂವಿ. ಅದ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಹೇಳ್ತೀಯಾ ನಂಗೋಸ್ಕರ? ನಿಮ್ಗೋಸ್ಕರ? ಇವನ್ ಯೋಗಿನೂ ಇದೇ ಹೇಳ್ತಾ ಇರ್ತಾರೆ, ಟಂಗ್ ಟ್ವಿಸ್ಟಿಂಗ್